ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ನಿನ್ನೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಬರೀ ದರ್ಶನ್ದೇ ಒಂದು ಹೈಲೈಟ್ ಆಗಿ ಈ ಒಂದು ಪಿಕ್ಚರ್ ಓಡಾಡ್ತಾ ಇದೆ. ಇದು ಯಾವ ರೀತಿ ಇದೆ ಅಂದರೆ, ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಮಧ್ಯ ಬ್ರೇಕಪ್ ತಗೊಳ್ತಾರಲ್ಲ, ಆಗ ರೆಸ್ಟ್ ಮಾಡ್ತಾರಲ್ಲ, ಆ ರೀತಿಯ ಒಂದು ಫೋಸ್. ಆದರೆ ಇದೇನು ಸಿನಿಮಾ ಶೂಟಿಂಗಲ್ಲಿ ರೆಸ್ಟ್ ತಗೊಳ್ತಾ ಇರೋದಲ್ಲ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಅವರ ಸದ್ಯದ ಪರಿಸ್ಥಿತಿ. ಇದುವರೆಗೂ ಕೋರ್ಟ್ಗೆಲ್ಲ ಅರ್ಜಿ ಹಾಕಿದ್ರು ದರ್ಶನ್. ಜೈಲಲ್ಲಿ ಊಟ ಸೇರ್ತಾ ಇಲ್ಲ, ವೆಯ್ಟ್ ಲಾಸ್ ಆಗ್ಬಿಟ್ಟಿದೆ, ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ, ಮನೆ ಊಟನೇ ಬೇಕು ಅಂತ. ಆದರೆ ಕೋರ್ಟು ಅದನ್ನೆಲ್ಲ ರಿಜೆಕ್ಟ್ ಮಾಡಿತ್ತು. ಜೈಲಲ್ಲಿ ಕೊಡುವಂತಹ ಎಲ್ಲ ಕೈದಿಗಳಿಗೆ ಏನು ಕೊಡ್ತೀವಿ ಅದೇ ಊಟ ದರ್ಶನ್ಗೂ ಕೊಡ್ಬೇಕಂತ. ಹಾಗಾದ್ರೆ ಇದೇನ್ರಿ ಸ್ವಾಮಿ? ವೀಕ್ಷಕರೇ, ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ನಮ್ಮ ಒಂದು ಕಾನೂನಿನ ವ್ಯವಸ್ಥೆ ಬಗ್ಗೆ. ಒಂದ್ ರೀತಿ ನೋಡಿದ್ರೆ ಇಲ್ಲಿ ದರ್ಶನ್ ಏನು ತಪ್ಪೇ ಇಲ್ಲ. ಅಲ್ಲಿರುವಂತಹ ಅಧಿಕಾರಿಗಳು, ಸಿಬ್ಬಂದಿ ವರ್ಗಗಳು ನೋಡಿ, ಒಂದು ಕೈಯಲ್ಲಿ ಕಾಫಿ ಮಗ್ಗು, ಮತ್ತೊಂದು ಕೈಯಲ್ಲಿ ಸಿಗರೇಟು. ಇನ್ನ ಇಲ್ಲಿ ಇವರು ಕುಳ್ಳಸೀನಾ, ನಾಗರಾಜು, ಏನೋ ಇನ್ನೊಬ್ಬ ವಿಲ್ಸನ್ ಗಾರ್ಡನ್ ನಾಗ ಅಂತೆ, ಇವರೆಲ್ಲ ರೌಡಿ ಶೀಟರ್ಗಳು, ಕೊಲೆ ಮಾಡಿ ಜೈಲ್ ಸೇರಿರುವಂಥವ್ರು. ಇವ್ರುಗಳ ಸ್ನೇಹ ಒಂದು ಕಡೆ, ಇನ್ನೊಂದು ಕಡೆ ರಾಜು ವೈಭೋಗ. ಅಲ್ಲ, ಎಲ್ಲ ಕೈದಿಗಳಿಗೂ ಇದೇ ರೀತಿ ಇದೆಯಾ? ಇನ್ನು ಇದೆಲ್ಲ ಹೊರಗಡೆ ಹೇಗೆ ಬಂತು? ಅಲ್ಲಿರುವಂತಹ ಒಬ್ಬ ಸಾಮಾನ್ಯ ಕೈದಿ, ಆತ ತನ್ನ ಮೊಬೈಲ್ನಲ್ಲಿ ಈ ಒಂದು ಫೋಟೋವನ್ನು ತೆಗೆದು ತನ್ನ ಹೆಂಡತಿಗೆ ಕಳಿಸಿರ್ತಾನೆ. ಆಕೆ ಒಂದು ಕ್ರೇಜು ಅವರಿಗೂ ಸಹ, ದರ್ಶನ್ ಫೋಟೋ ಅನ್ನೋ ರೀತಿಗೆ. ಸೊ ಆಕೆನೂ ಸಹ ಎಲ್ರಿಗೂ ತೋರಿಸಿ ಈ ಒಂದು ರೀತಿಯಾಗಿ ಇದು ಹೊರಗಡೆ ಬಂದಿದೆ ಅನ್ನೋ ಒಂದು ಮಾಹಿತಿ. ಬಟ್ ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಮಾಹಿತಿ ಪ್ರಕಾರ ಈ ರೀತಿ ಆಗಿದೆ ಅಂತ. ಆದರೆ ಸಾಮಾನ್ಯ ಕೈದಿಗೆ ಆಗಲಿ ಒಂದು ಮೊಬೈಲ್ ಹೇಗೆ ಬಂತು? ಇನ್ನು ಇಲ್ಲಿ ನೋಡೋಣ ವೀಕ್ಷಕರೇ, ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ದಾರೆ. ಮೊಬೈಲ್ ಅನ್ನೋದು ಕೈಯಲ್ಲಿದ್ದಾಗ ನೀವು ಎಲ್ಲರೂ ಮಾಡೋದು ಅದೇ ಕೆಲಸನೇ. ನಮ್ಮ ಸ್ನೇಹಿತರಿಗಾಗಲಿ ಕುಟುಂಬಸ್ಥರಿಗಾಗಲಿ ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಮಾತಾಡೋದು, ಅದು ಸರ್ವೇ ಸಾಮಾನ್ಯ. ಹಾಗಾದ್ರೆ ಜೈಲಲ್ಲಿರುವಂತಹ ದರ್ಶನ್ ವಿಡಿಯೋ ಕಾಲ್ ಮಾಡಿದಾಗ ಆತ ಅದನ್ನ ತನ್ನ ಸ್ಟೇಟಸ್ಗೆ ಹಾಕೊಂಡಿದ್ದಾರೆ. ಅಲ್ಲ, ಅಟ್ಲೀಸ್ಟ್ ಅವ್ರಿಗೆ ಬುದ್ಧಿ ಆದ್ರೂ ಬೇಡವ? ಸಾಮಾಜಿಕ ಜಾಲತಾಣ ಅನ್ನೋದು ಈಗ ಎಷ್ಟು ಫಾಸ್ಟ್ ಆಗಿದೆ, ಎಷ್ಟು ಮುಂದುವರೆದಿದೆ, ಇದ್ರ ಅರಿವು ಇರ್ಲಿಲ್ವಾ ಹಾಗಾದ್ರೆ ಅವರಿಗೆ? ಇನ್ನು ಜೈಲು ಒಳಗಡೆ ಈ ರೀತಿಯಾದಂತಹ ಒಂದು ಕಾಫಿ, ಸಿಗರೇಟು ಮತ್ತೆ ಡ್ರಗ್ಸು ಇದೆಲ್ಲ ಸಿಗ್ತಾ ಇದೆ. ಹೇಗ್ ಬರ್ತಾ ಇದೆ ಜೈಲು ಒಳಗಡೆ ಇದೆಲ್ಲ? ಅಧಿಕಾರಿಗಳು ನಾವ್ ಹೇಳೋದು, ಅಲ್ಲಿರಲ್ಲಿ ಆ ಒಂದು ಇದಾರಲ್ಲ ಅಧಿಕಾರಿಗಳು, ಅಲ್ಲಿರುವಂತವರೇ ದಳ್ಳಾಳಿ ಕೆಲಸಗಳು ಮಾಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಅಧಿಕಾರಿಗಳು, ನಮ್ಮ ಕಾನೂನು ವ್ಯವಸ್ಥೆ ಆಗಿರಬಹುದು, ಪೊಲೀಸವರಾಗಿರಬಹುದು, ಈ ರೀತಿಯಾದಂಥ ಒಂದು ಏನು ಹೇಳ್ತಾರೆ, ರಾಜಮರ್ಯಾದೆ, ಇಷ್ಟು ವ್ಯವಸ್ಥೆ ಇದ್ದಾಗ ಜೈಲಲ್ಲಿ ಎಲ್ಲರೂ ಯಾಕ್ರೆ ಹೋಗಲ್ಲ? ಮತ್ತೆ ಜೈಲಿಗೆ ಹೋಗ್ತಾರೆ. ಈ ನಡುವೆ ಅಂತೂ ಎಷ್ಟು ಪ್ರಕರಣಗಳು, ಎಲ್ಲಿ ನೋಡಿದ್ರು ಅತ್ಯಾಚಾರಗಳು, ಕೊಲೆಗಳು, ರೇಪು, ಮರ್ಡರು ಈ ರೀತಿ ನಡೀತಾನೆ ಇದೆ. ಅಂದ್ರೆ ಇಷ್ಟೆಲ್ಲ ವ್ಯವಸ್ಥೆ ಇದ್ದಾಗ ಯಾಕೆ ಹೋಗಲ್ಲ ಮತ್ತೆ ಜೈಲಿಗೆ? 3 ಟೈಮ್ ಊಟ ಸಿಗುತ್ತೆ, ಬಿಡಿ ಸಿಗರೇಟು, ಕುಡಿಯೋಕೆ ಎಣ್ಣೆ, ಪ್ರತಿಯೊಂದು ಸಿಗ್ತಾ ಇರುತ್ತೆ. ಇಷ್ಟೆಲ್ಲ ವ್ಯವಸ್ಥೆಗಳಿದ್ದಾಗ ಮತ್ತೆ ಹೋಗ್ತಾರೆ. ಪ್ರಕರಣಗಳು ಹೆಚ್ಚಾಗ್ತಾನೆ ಇರ್ತವೆ. ಸಾಮಾನ್ಯ ಜನರು ಏನಾದ್ರೂ, ಮಾಮೂಲಿ ವ್ಯಕ್ತಿಗಳು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ, ಜನಸಾಮಾನ್ಯರು ಅಂದ್ರೆ ನಾವು ಕಟ್ಟುವಂತಹ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಳ್ತಾರಲ್ಲ, ಒಬ್ಬ ಪೇದೆ, ಅವರು ಸಹ ಸಾಮಾನ್ಯ ಜನರು ಹೋದಾಗ ಅವ್ರಿಗೆ ಮುಖ ಕೊಟ್ಟು ಮಾತಾಡ್ಸಲ್ಲ.
ಸಮಸ್ಯೆಗಳನ್ನ ಹೇಳ್ಕೊಳಕ್ ಹೋದಾಗ ಅವ್ರದೇ ಆದ ಒಂದು ಗತ್ತು, ಒಂಥರ ನಾಯಿ ಥರ ಟ್ರೀಟ್ ಮಾಡ್ತಾರೆ. ಸಾಮಾನ್ಯ ಜನರು ಏನಾದರೂ ಸ್ಟೇಷನ್ಗೆ ಹೋಗ್ಬಿಟ್ರೆ ನಿಂತ್ಕೊಳ್ರಿ ಅಲ್ರಿ, ಕುತ್ಕೊಳ್ರಿ ಅಲ್ರಿ, ಏನ್ರಿ ನಿಮ್ಮದು ಸಮಸ್ಯೆ, ನಿಮ್ದೇನು ಗೋಳು, ಈ ರೀತಿ ಕೇವಲವಾಗಿ ನೋಡ್ತಿರ್ತಾರೆ. ಕಾನೂನು ಈ ಒಂದು CCB ಸಹ ಮೊನ್ನೆ ಪರಪ್ಪನ ಅಗ್ರಹಾರಕ್ಕೆ ದಾಳಿ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಈ ರೀತಿಯ ವಸ್ತುಗಳು ಸಿಕ್ಕಿಲ್ಲ. ಆದರೆ ಪ್ರತಿಯೊಂದು ಜೈಲಲ್ಲಿ ಅಂದರೆ ಪರಪ್ಪನ ಅಗ್ರಹಾರಲ್ಲಿ ಪ್ರತಿಯೊಂದು ಏನಿರುತ್ತೆ ಆ ಇದರಲ್ಲಿ ಎಲ್ಲ ಒಂದು ಕೈದಿ ಇರುವಂತಹ ಜಾಗಗಳಲ್ಲೂ ಸಹ ಈ ರೀತಿಯಾದಂತಹ ಒಂದು ಡ್ರಗ್ಸ್ ಆಗಿರ್ಬೋದು, ಎಣ್ಣೆ, ಸಿಗರೇಟು ಪ್ರತಿಯೊಂದು ಸಿಕ್ಕಿದೆ. ಆದರೆ CCB ಅವರು ದಾಳಿ ಮಾಡ್ತಿರುವಂತಹ ವಿಚಾರ ಹೆಂಗ ಆಚೆಗೆ ಬಂತು? ಅವರು ದಾಳಿ ಮಾಡ್ತಾರಂತ ಗೊತ್ತಾಗಿದ್ದು ಕೂಡಲೇ ಪ್ರತಿಯೊಂದು ಐಟಮನ್ನು ಸಹ ಆಚೆಗೆ ಹಾಕಿದ್ದಾರೆ. ಕೇಳಿದ್ರೆ ವಿಚಾರ ಕಸ ಹಾಕ್ತಾ ಇದೀವಿ, 11 ಗಂಟೆ ರಾತ್ರಿಯಲ್ಲಿ ಯಾರಿಗೆ ಕಸ ಹಾಕ್ತಾರ ಆಚೆಗೆ? ಫಸ್ಟು ನಮ್ಮ ಕಾನೂನಿನ ವ್ಯವಸ್ಥೆ ಅಲ್ಲಿರುವಂತಹ ದಳ್ಳಾಳಿಗಳೇನಿದ್ದಾರೆ ಆ ದಳ್ಳಾಳಿಗಳ ಮೇಲೆ ಕೇಸ್ ಹಾಕ್ಬೇಕು. ಫಸ್ಟು ಎಲ್ಲ ಅಧಿಕಾರಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಅಧಿಕಾರಿಗಳು ಇದ್ದಾರೆ ಪೊಲೀಸ್ ಇಲಾಖೆಯಲ್ಲೂ ಸಹ. ಫಸ್ಟು ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಯಲ್ಲಿ ಇರುವಂತಹ ಈ ಒಂದು ದಳ್ಳಾಳಿಗಳೇನಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ, ಫಸ್ಟ್ ಅವ್ರನ್ನ ಆಚೆಗೆ ಹಾಕಿ, ಅವ್ರನ್ನ ಸಸ್ಪೆಂಡ್ ಮಾಡ್ರಿ ಸಸ್ಪೆಂಡ್ ಸ್ಪಾಟಲ್ಲೇನೆ. ಅದು ಬಿಟ್ಟು ಈ ರೀತಿಯಾದಂತಹ ಈ ಮೋಜು ಮಸ್ತಿಗೆ ಯಾಕ್ರಿ ಸಪೋರ್ಟ್ಗಳು ಮಾಡ್ತೀರಾ? ಇದು ಒಂದು ಕಡೆ. ಇನ್ನೊಂದು ಕಡೆ BJPಯಿಂದ 100 ಕೋಟಿ ಆಮಿಷ. ಶಾಸಕರು ಇದನ್ನ ರವಿಗಣಿಗ ಹೇಳ್ಕೊಂಡಿದ್ದಾರೆ. ಈಗಾಗಲೇ ರಾಜಕೀಯ ಹೆಂಗಾಗ್ತಿದೆ ಅಂದ್ರೆ ಒಂಥರ ದೊಂಬರಾಟ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಅವ್ರನ್ನ ಏನಾದರೂ ಮಾಡಿ ಬೀಳಿಸ್ಲೇಬೇಕು ಅಂತ BJP ಹಾಗೂ JDS ಪಣ ತೊಟ್ಟಿದೆ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಿದ್ದಾರೆ. ಇದ್ರ ಮಧ್ಯ ಒಬ್ಬೊಬ್ಬ MLAಗೆ 100 ಕೋಟಿ, ಒಬ್ಬ ಶಾಸಕರಿಗೆ 100 ಕೋಟಿ ಕೊಟ್ಟು ಕೊಂಡ್ಕೊಳ್ತಿದ್ದಾರೆ BJP ಅವರು ಅಂತ ಕಾಂಗ್ರೆಸ್ ಅವರು ಆರೋಪ. ಇದಾದ ನಂತರ ಇನ್ನೊಂದು ಕಡೆ ಏನವರು ಶಾಸಕರು ಗಾಣಿಗವ್ರು ಹೇಳ್ಕೊಂಡಿದ್ರು, ಅವ್ರ ವಿರುದ್ಧ ಸುಳ್ಳು ಆರೋಪ ಮಾಡ್ತಿದ್ದಾರೆ, ಸುಳ್ಳು ಸುದ್ದಿ ಹೇಳ್ತಿದ್ದಾರೆ. ನಾವು ಆ ಥರ ಏನು ಹೇಳೇ ಇಲ್ಲ ಅಂತ BJP ಅವರು ಅವ್ರ ವಿರುದ್ಧ, ಅಂದರೆ ಕಾಂಗ್ರೆಸ್ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ವಿರುದ್ಧ ದೂರು ಕೊಡ್ತೀವಿ ಅಂತ BJP ಅವರು. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ದೊಂಬರಾಟ ಆಡ್ತಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ದರ್ಶನ್ ವಿಚಾರದಲ್ಲಿ. ದರ್ಶನ್ನೇ ಅಂತ ಅಲ್ಲ, ಆ ಒಂದು ಅಗ್ರಹಾರದಲ್ಲಿ ಹಾಗಾದ್ರೆ ಎಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ, ಅದ್ರ ಬಗ್ಗೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಇವರುಗಳೇ ಒಂದು ದೊಂಬರಾಟ ನಡೆಸ್ತಾ ಇದೆ. ಇದು ಒಂದು ಕಡೆ. ಇದಿಷ್ಟು ಆಯ್ತು. ಇನ್ನು ಸಿದ್ದುಗೆ ಹಿಂದುಳಿದ ದಲಿತ ಶ್ರೀಗಳ ಬೆಂಬಲ. ಎಲ್ಲಿ ಮೂಢ ಹಗರಣ ಬಂತಲ್ಲ ಆವಾಗ ಆ ವಿಚಾರವಾಗಿ ಈಗ ಹಿಂದುಳಿದ ವರ್ಗಗಳ ದಲಿತ ಸಮುದಾಯ ಸ್ವಾಮೀಜಿಗಳ ಒಕ್ಕೂಟ ಸಿದ್ದರಾಮಯ್ಯವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಈ ಒಂದು ಫೋಟೋನು ಸಹ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯವರು ಸಹ ಒಂದು ಸ್ವಾಮೀಜಿಗಳ ಜೊತೆ ಗಾಂಭೀರ್ಯವಾಗಿ ಫೋಟೋ ತೆಗೆಸ್ಕೊಂಡಿದ್ದಾರೆ. ಅಲ್ಲ ಸ್ವಾಮಿ, ತಪ್ಪೇ ಮಾಡಿಲ್ಲ ನೀವು ಅಂದಾಗ ಇವರುಗಳ ಬೆಂಬಲ ಎಲ್ಲ ಯಾಕೆ ಬೇಕು ನಿಮಗೆ? ಇನ್ನು ಸ್ವಾಮೀಜಿಗಳಂತ ಬಂದಾಗ ನಮಗೂ ಸಹ ಗೌರವವಿದೆ ಅವ್ರಿಗೆ. ಸ್ವಾಮೀಜಿಗಳಂದ್ರೆ ಒಂದು ಭಕ್ತಿ, ಅವರಲ್ಲೇ ದೇವ್ರನ್ನ ಕಾಣ್ತೀವಿ ನಾವು ಸಾಮಾನ್ಯ ಜನರು. ಸ್ವಾಮೀಜಿಗಳಂದ್ರೆ ಎಲ್ಲಂದ್ರಲ್ಲೇ ಕಾಲಿಗೆ ಬೀಳೋದೆ. ಇಷ್ಟು ಗೌರವ ಸ್ವಾಮೀಜಿಗಳಿಗಿದ್ದಾಗ ಈ ರೀತಿ ಬೆಂಬಲ ಸೂಚಿಸೋದು ರಾಜಕೀಯಕ್ಕೆ ಬರಬಾರ್ದು ಕಣ್ರಿ. ನೀವೊಂದು ಪೀಠಾಧಿಪತಿಗಳಾಗಿ ನಿಮ್ಮ ಒಂದು ಗುರು ಸ್ಥಾನ ಏನಿದೆ ಆ ಒಂದು ಸ್ಥಾನದಲ್ಲೇ ನೀವಿರಬೇಕು. ನಿಮಗೆ ರಾಜಕೀಯದ ಅವಶ್ಯಕತೆ ಇಲ್ಲ. ರಾಜಕೀಯಕ್ಕೆ ಬಂದಷ್ಟು ನಿಮಗಿರುವಂತಹ ಒಂದು ಬೆಲೆ ಆಗಿರಬಹುದು. ಸಾಮಾನ್ಯ ಜನರು ನಿಮ್ಮನ್ನ ಗುರು ಸ್ಥಾನದಲ್ಲಿ ಇಟ್ಟಿರುವಾಗ ಈ ರೀತಿ ಬೆಂಬಲ ಸೂಚಿಸೋದು ಒಪ್ಕೊಳ್ಳೋಣ,
ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ಒಂದು ಕಡೆ. ಒಂದು ವೇಳೆ ಎರಡು ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಈ ಒಂದು ಆರೋಪ ಬಂದಿರೋದು ನಮಗೂ ಸಹ ನೋವಾಗಿದೆ. ಅವ್ರು ಮಾಡಿದಾರೋ ಅದು ಬೇರೆ, ಮಾಡದೇ ಇರಲಿ ಅನ್ನೋದು ನಾವು ಕೇಳ್ಕೊತೀವಿ, ನಮ್ಮ ಆಶಯ ಕೂಡ ಅದು. ಏನಾದರೂ ಒಂದು ವೇಳೆ ನಾವು ಎರಡು ರೀತಿ ಯೋಚನೆ ಮಾಡೋದ್ರಿಂದ, ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರು ಈ ತಪ್ಪು ಮಾಡಿ ಈ ಹಗರಣದಲ್ಲಿ ಅವರಿದ್ದರೆ, ಇದು ಪ್ರೂವ್ ಆದರೆ, ನೀವು ಹಾಗಾದರೆ ಅಂದರೆ ಸ್ವಾಮೀಜಿಗಳು ಯಾರೇ ತಪ್ಪು ಮಾಡಿರಲಿ ಮಾಡದೇ ಇರಲಿ ಅವ್ರಿಗೇನೆ ನಿಮ್ಮ ಬೆಂಬಲನ. ಹಾಗಾದರೆ ನೀವು ಯಾವ ಸ್ಥಾನದಲ್ಲಿದ್ದೀರಾ? ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ಯಾರೇ ಆಗಿರಲಿ, ಯಾವ ಅಧಿಕಾರಿಗಳೇ ಆಗಿರಲಿ, ಅವರು ತಪ್ಪು ಮಾಡಿರೋದನ್ನ ಗುರುತಿಸಿ ನೀವು ಹೇಳಬೇಕು, ನೀವು ತಪ್ಪು ಮಾಡ್ತಾ ಇದ್ದೀರಾ, ನೀವು ಮಾಡೋದು ಸರಿ ಇಲ್ಲ, ಮಾಡಬೇಡಿ ತಪ್ಪು ಅಂತ. ಆದರೆ ನೀವು ರಾಜಕೀಯ ವ್ಯಕ್ತಿಗಳಿಗೆ ಬೆಂಬಲ ಕೊಡೋದಾಗಿರ್ಬೋದು, ಇನ್ನೂ ಪ್ರೂವ್ನೇ ಆಗಿಲ್ಲ, ಈಗಲೇ ಬೆಂಬಲ ಸೂಚಿಸ್ತಿದ್ದೀವಿ ಅಂದರೆ, ಒಂದು ವೇಳೆ ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆದರೆ ಅವಾಗ ನೀವು ಒಪ್ಕೋತೀರಾ? ಹಾಗಾದರೆ ನಿಮ್ಮದು ತಪ್ಪಾಗುತ್ತಲ್ವಾ? ಅಲ್ಲ, ಸಿದ್ದರಾಮಯ್ಯ ಅವರು ನಾವು ಕೇಳೋದು, ನಿಮಗೆ ಯಾಕ್ರಿ ಸ್ವಾಮಿ ಬೇಕು ಇನ್ನೊಬ್ಬರ ಬೆಂಬಲ? ನೀವು ಮಾಡಿರುವಂತಹ ಒಂದು ಎಷ್ಟೋ ಪುಣ್ಯದ ಕೆಲಸಗಳು, ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಿದ್ದೀರಾ, ಅದು ಸಾಕಲ್ವಾ ನಿಮ್ಮ ಬೆಂಬಲವಾಗಿರೋದಕ್ಕೆ? ನೀವು ಕೊಡ್ತಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಬ್ಬ ಅಜ್ಜಿ ರಾಯಬಾಗಲ್ಲಿ 10 ತಿಂಗಳಿಂದ ನೀವು ಕೊಟ್ಟಂತಹ ಗೃಹಲಕ್ಷ್ಮಿ ದುಡ್ಡನ್ನು ಕೂಡಿಟ್ಟು ಇಡೀ ಊರಿಗೆಲ್ಲ ಊಟ ಹಾಕಿದ್ದಾರೆ. ಯಾರ ಹೆಸರಲ್ಲಿ? ನಿಮ್ಮ ಹೆಸರಲ್ಲಿ. ಅದು ಹೋಳಿಗೆ ಊಟ, ಅನ್ನದಾತು ಸುಖಿಭವ ಅಂತ ಹೇಳ್ತೀವಿ. ಇಲ್ಲಿ ನಿಮ್ಮ ಹೆಸರಲ್ಲೇ ಊಟ ಹಾಕಿರುವಾಗ ಆ ಪುಣ್ಯ ಯಾರಿಗೆ ಸಿಗ್ತಿದೆ? ನಿಮಗೆ ಸಿಗ್ತಿದೆ. ನಿಮ್ಗೆ ಆ ದೇವ್ರ ಬೆಂಬಲ ಇದ್ದಾಗ ಈ ರೀತಿಯಾದಂತಹ ಬೆಂಬಲಗಳು, ನೀವು ತಪ್ಪೇ ಮಾಡಿಲ್ಲ ಅಂದ್ರೆ ನೀವು ಎದುರ್ಕೊಳ್ಳೋಂಥ ಅವಶ್ಯಕತೆ ಏನು? ಹಾಗಾದ್ರೆ ನೀವು ತಪ್ಪು ಮಾಡಿದ್ದೀರಾ, ಒಂದು ವೇಳೆ ಮಾಡಿರೋದಕ್ಕೋಸ್ಕರ ನೀವು ಎಲ್ಲರ ಬೆಂಬಲ ಏನಾದರೂ ಕೇಳ್ತಾ ಇದ್ದೀರಾ? ಇದು ಒಂದು ಪುಣ್ಯದ ಕೆಲಸಗಳಾಗ್ತಾ ಇದೆ. ಇಷ್ಟೆಲ್ಲ ಬೆಂಬಲ ನಿಮ್ಗೆ ಇರಬೇಕಾದ್ರೆ ಯಾಕೆ ಬೇಕು ನಿಮಗಿದೆಲ್ಲ ಅಂತ ಈ ವಿಚಾರಕ್ಕೆ ಬಂದರೆ ವೀಕ್ಷಕರೇ, 100 ಕೋಟಿ ಆಮಿಷ ಕೈ ಶಾಸಕ ಏನು BJP ಅವ್ರ ವಿರುದ್ಧ ಹೇಳಿದ್ದಾರೆ, ಇದನ್ನು ನಾವು ನೋಡೋದಾದ್ರೆ, ಮೊನ್ನೆ HDK ಅವರು ಒಂದು ಹೇಳಿಕೆ ಕೊಟ್ಟರು, 6 ತಿಂಗಳಲ್ಲಿ ನಾನು ಸರ್ಕಾರನ ಬೀಳಿಸ್ತೀನಿ ಏನಾದರೂ ಮಾಡಿ ಅಂತ. ಇದರ ಹಿನ್ನೆಲೆ ಈಗ ಇವರು ಸಹ ಒಬ್ಬೊಬ್ಬರಿಗೆ 100 ಕೋಟಿ ಕೊಟ್ಟು ಕೊಂಡ್ಕೊಳಕ್ಕೆ ರೆಡಿ ಇದ್ದಾರೆ ಅಂತ ಇವರು. ಆದರೆ BJP ಅವ್ರು ಏನು ಹೇಳ್ತಿದ್ದಾರೆ? ಸುಳ್ಳು ದೂರು ಅಂತ. ಇದು ಸುಳ್ಳು ದೂರಾಗಿದ್ರೆ ಮತ್ತೆ HDK ಅವರು 6 ತಿಂಗಳಲ್ಲಿ ಬೀಳಿಸ್ತೀವಿ ಅಂತ ಯಾವ ರೀತಿ ಶಬ್ದ ಮಾಡಿದ್ರು? ಕೊಟ್ಟರು ಕೊಡ್ಬೋದು 100 ಕೋಟಿ ದುಡ್ಡು, ಅದೇನು ದೊಡ್ಡದಲ್ಲ. ನಿಮಗೆ ಎಲ್ಲೋಗ್ತಾ ಇದೆ ಮತ್ತೆ ಬ್ಲ್ಯಾಕ್ ಮನಿ ಎಲ್ಲ ಬೇಜಾನ್ ದುಡ್ಡಿದೆ, ಅದರಲ್ಲಿ ಕೊಟ್ಟರು ಕೊಡ್ತೀರಾ ನೀವು? ಇಷ್ಟು ಇಲ್ಲದೇನೆ ಈ ರೀತಿಯಾದಂತಹ ಒಂದು 6 ತಿಂಗಳಲ್ಲಿ ಸರ್ಕಾರ ಬೀಳಿಸ್ತೀವಿ ಅನ್ನೋದಾಗ್ಲಿ, ಅಥವಾ ಒಬ್ಬೊಬ್ಬರಿಗೆ 100 ಕೋಟಿ ದುಡ್ಡು ಕೊಟ್ಟು ಕೊಂಡ್ಕೊಳ್ತೀವಿ ಅಂತ ಹೇಳಿರೋದಾಗ್ಲಿ, ಇದೆಲ್ಲ ನಿಜ ಇದ್ರೂ ಇರ್ಬೋದು. ಹೇಳಿದ್ನಲ್ಲ, ಬ್ಲ್ಯಾಕ್ ಮನಿ ಅನ್ನೋದು ದೊಡ್ಡದಾಗಿ ತುಂಬ ಖಜಾನೆ ತುಂಬ ತುಂಬಿಕೊಂಡು ಇಟ್ಕೊಂಡಿದ್ದೀರಾ. ಅದೆಲ್ಲೋಗುತ್ತೆ ಮತ್ತೆ? ಕೊಟ್ಟರು ಕೊಡ್ತೀರಾ, ಕೊಂಡ್ಕೊಂಡ್ರು ಕೊಂಡ್ಕೊತೀರಾ, ಸರ್ಕಾರವನ್ನು ಪತನ ಮಾಡಿದ್ರು ಮಾಡ್ತೀರಾ. ಇದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಇದು ಮುಂದಿನ ದಿನಗಳಲ್ಲೂ ಸಹ ಗೊತ್ತಾಗುತ್ತೆ. ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ, ಒಂದು ಕಡೆ ರಾಜಕೀಯ ದರ್ಬಾರು ದೊಂಬರಾಟ ಆಗ್ತಾ ಇದೆ, ಇನ್ನೊಂದು ಕಡೆ ನಮ್ಮ ಕಾನೂನು ವ್ಯವಸ್ಥೆ ಈ ರೀತಿ ಆಗ್ತಾ ಇದೆ. ಸರ್ಕಾರದವರು ಬರೀ ಅವ್ರ ಮೇಲೆ ಇವರು, BJP ಅವ್ರ ಮೇಲೆ ಕಾಂಗ್ರೆಸ್ಸು, ಮೈತ್ರಿ ಪಕ್ಷ, ಇದೆಲ್ಲ ಒಂದು ಥರ ಒಬ್ಬೊಬ್ರ ಮೇಲೆ ಒಬ್ಬೊಬ್ರು ಹೇಳ್ಕೊಂಡು ಹಲವಾರು ಪ್ರಕರಣಗಳನ್ನ ಮುಂದೆ ಇಟ್ಕೊಂಡು ಇದೇ ಆಗ್ತಾ ಇದೆ. ಇದು ಬಿಟ್ಟು ಈ ಒಂದು ಏನಿಲ್ಲ ಆಗ್ತಾ ಇದೆ, ದರ್ಬಾರ್ ನಡೀತಾ ಇದೆ, ಇದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ. ಬಿಟ್ಬಿಡ್ರಿ, ಅದನ್ನೆಲ್ಲ ಬಿಟ್ಟು ಈ ರೀತಿಯಾದಂಥ ಅನ್ಯಾಯಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕೂಡ ಕೃಷ್ಣ ಹೇಳ್ತಾನೆ, ಅಧರ್ಮ ಎಲ್ಲಿ ನಡೆಯುತ್ತೋ ಅಲ್ಲಿ ನಾನು ಇರ್ತೀನಿ,
ಧರ್ಮವನ್ನು ಉಳಿಸ್ತೀನಿ ಅಂತ. ನೀವು ಈ ರೀತಿಯಾದಂತಹ ಒಂದು ಅಧರ್ಮ ನಡೀತಾ ಇದ್ರೂ ನಿಮ್ಮ ಕಿತ್ತಾಟಗಳಲ್ಲೇನೆ ನೀವು ಇದ್ದೀರಾ ಅಂದರೆ, ಈ ಒಂದು ಧರ್ಮವನ್ನು ಉಳಿಸೋಕೆ, ಈ ಅಧರ್ಮಗಳನ್ನ ನಿಲ್ಲಿಸೋಕೆ ಶ್ರೀಕೃಷ್ಣನೇ ಮತ್ತೆ ಜನ್ಮ ಎತ್ತಿ ಬರಬೇಕೋ ಏನೋ ಗೊತ್ತಿಲ್ಲ. ಈ ಒಂದು ನಾವು CCB ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮಲ್ಲಿರುವಂತಹ ಎಲ್ಲ ಅಧಿಕಾರಿಗಳು, ನಾನು ಹೇಳ್ತಾ ಇಲ್ಲ, ಕೆಲವೊಂದು ಅಧಿಕಾರಿಗಳ ಬಗ್ಗೆ, ನಿಮ್ಮಲ್ಲಿರುವಂತಹ ದಳ್ಳಾಳಿಗಳು ಏನಿದ್ದಾರೆ ಫಸ್ಟು ಅವರನ್ನು ಸ್ಪಾಟಲ್ಲೇ ಸಸ್ಪೆಂಡ್ ಮಾಡಿ, ಅದು ಯಾರೇ ಆಗಿರಬಹುದು. ಆಗ ಮಾತ್ರ ಈ ರೀತಿಯಾದಂತಹ ಅನ್ಯಾಯಗಳು ನಡೆಯೋದು ಕಮ್ಮಿ ಆಗುತ್ತೆ. ಸಾಮಾನ್ಯ ಜನರಂತೂ ಅವ್ರಿಗೆ ಬೆಲೆನೇ ಇಲ್ದಂಗೆ ಆಗೋಗಿದೆ. ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೂ ಸಹ ಎದುರುಕೊಳ್ಬೇಕು ಅವರು. ಎಲ್ಲಿ ಮತ್ತೆ ನಾವು ಅವ್ರ ವಿರುದ್ಧ ತಿರುಗಿ ಬಿದ್ದರೆ ಸುಳ್ಳು ಕೇಸುಗಳನ್ನ ಹಾಕ್ತಾರೋ, ನಮ್ಮನ್ನೇ ಒಳಗಾಗ್ತಾರೋ, ಈ ರೀತಿಯಾದಂತಹ ಭಯ ಬೀಳ್ತಾರೆ. ಈ ಒಂದು ಜೈಲು ಒಳಗಡೆ ಇರುವಂತಹ ಒಂದು ಸೌಲಭ್ಯಗಳು ಏನಿದೆ, ದರ್ಶನ್ ಅವ್ರ ವಿಚಾರವಾಗಿ ಮಾತ್ರ ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ಕೈದಿ ವಿಚಾರವಾಗೂ ಕೂಡ ಅಲ್ಲಿ ತೀರಾ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳನ್ನ ಒದಗಿಸಿದ್ರೆ ಕಷ್ಟ ಆಗ್ತಾ ಹೋಗುತ್ತೆ. ನಾವು ಸಹ ನಮಗೂ ಎಷ್ಟೋ ಒಂದು ಜನ ಒಂದು ಹೇಳಿಕೆ ಕೊಟ್ಟಿರೋದು, ಅಲ್ಲಿ ಏನು 3 ಟೈಮ್ ಊಟ ಕೊಡ್ತಾರೆ, ಆರಾಮಾಗಿರ್ಬೋದು, ಬರ್ಬೋದು. ಕೆಲವೊಬ್ರು ಹೇಳ್ತಾರೆ ಅಲ್ಲಿ ಆ ಕೆಲಸ ಮಾಡ್ತಾರೆ, ಈ ಕೆಲಸ ಮಾಡ್ತಾರೆ, ತುಂಬ ಕಷ್ಟ ಇದೆ, ಹೊಡಿತಾರೆ, ಬಡಿತಾರೆ. ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಕಷ್ಟ ಇಲ್ಲ. ಮನೆಗಿಂತ ಹೆಚ್ಚು ಸೌಲಭ್ಯ. ಮನೆಗಳಲ್ಲಾದರೆ ದುಡಿಬೇಕು, ಸಂಸಾರ ನೋಡ್ಕೊಬೇಕು, ಬಾಡಿಗೆಗಳು ಕಟ್ಟಬೇಕು, ಇದೆಲ್ಲ ಇರುತ್ತೆ ಕೆಲವೊಬ್ಬರಿಗೆ. ನಾನು ಹೇಳ್ತಾ ಇರೋದು ಇವ್ರಿಗೆ, ದರ್ಶನ್ ಅವ್ರಿಗಲ್ಲ ಹೇಳ್ತಾ ಇರೋದು, ಮಾಮೂಲಿ ಕೈದಿಗಳಿಗೆ. ಆದರೆ ಜೈಲಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ಇದು ಯಾವುದೂ ಇರಲ್ಲ, ಆರಾಮಾಗಿ ಇರ್ಬರ್ಬೋದು ಜೈಲಲ್ಲಿ. ಈ ಒಂದು ಸೌಲಭ್ಯಗಳಿಂದ ಎಲ್ಲ ಕಡೆನೂ ಸಹ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು, ಬ್ಲ್ಯಾಕ್ ಮೇಲ್ಗಳು ಮಾಡೋದು, ದುಡ್ಡು ಕೀಳೋದು, ಈ ರೀತಿ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ಹಾಗಾಗಿ ನಮ್ಮ ಕಾನೂನು ವ್ಯವಸ್ಥೆ ದಳ್ಳಾಳಿಗಳನ್ನ ತೆಗೆದು ಅಲ್ಲಿರುವಂತಹ ಅಧಿಕಾರಿಗಳ ಬಗ್ಗೆ ಸ್ವಲ್ಪ ಜವಾಬ್ದಾರಿ ಹೆಚ್ಚು ಮಾಡಿ ಇನ್ನಷ್ಟು ಭದ್ರತೆಯನ್ನು, ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.